ತುಂಬ ಜನ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡೋರು ನಮ್ಮ ಎನರ್ಜಿಯನ್ನು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು, ಹೇಗೆ ಹೆಚ್ಚು ಕಾನ್ಷಿಯಸ್ ಆಗಿ ಅದನ್ನು ಬಳಸ್ಕೊಳ್ಳೋದು, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲು ನಾವು ಮಾಡುವಂತಹ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಜೊತೆಯಲ್ಲಿ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಇನ್ಸ್ಟೆನ್ಸ್, ತುಂಬ ಹಾರ್ಶ್ ಕೆಮಿಕಲ್ಸ್ ಇರೋ ಟೂತ್ಪೇಸ್ಟನ್ನು ಬೆಳಗ್ಗೆ ಯೂಸ್ ಮಾಡುವಂಥದ್ದು, ಅಥವಾ ತುಂಬ ಹಾರ್ಶ್ ಕೆಮಿಕಲ್ಸ್ ಇರುವಂತಹ ಸೋಪ್ಗಳನ್ನು, ಶ್ಯಾಂಪು, ಕಂಡೀಷ್ನರ್ಗಳನ್ನು ಬಳಸುವಂಥದ್ದು. ಆ್ಯಂಡ್ ಈವನ್ ನಾವು ಕನ್ಸ್ಯೂಮ್ ಮಾಡೋದು ಅಡುಗೆ ಎಣ್ಣೆ ಇರಬಹುದು. ದೊಡ್ಡ ದೊಡ್ಡ ಕಂಪನಿದು ಪ್ಯಾಕೆಟಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ತುಂಬ ಕೆಟ್ಟ ಅಡುಗೆ ಎಣ್ಣೆಗಳನ್ನು ಬಳಸ್ತಾ ಇರ್ತಾರೆ. ಅದ್ರ ಬದಲು ಕೋಲ್ಡ್ ಪ್ರೆಸ್ಡ್ ಆಗಿ ಮನೆ ಹತ್ರನೇ ಅದನ್ನು ಮಾಡಿಸ್ಕೊಂಡು ಬಂದು ಉಪಯೋಗಿಸುವಂಥದ್ದು. ಇನ್ನು ಜಂಕ್ ಫುಡ್ಗಳು, ಕೂಲ್ ಡ್ರಿಂಕ್ಸ್ಗಳನ್ನು ಸ್ಟೋರ್ ಮಾಡಿಕೊಂಡು ಆವಾಗವಾಗ ಸುಮ್ಮನೆ ಟೈಮ್ ಪಾಸ್ಗೆ ಸ್ನ್ಯಾಕ್ ಥರ ಕನ್ಸ್ಯೂಮ್ ಮಾಡುವಂಥದ್ದು. ಈ ಥರ ಸಣ್ಣ ಪುಟ್ಟದ್ದು ಸುಮಾರು ನಾವು ಏನೆಲ್ಲ ಪದಾರ್ಥಗಳನ್ನು ಬಳಸ್ತೀವಿ. ಈಗ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಹೆಚ್ಚು ಬಳಸಿ ಅದರಲ್ಲೇ ಹೆಚ್ಚು ನೀರು ತೊಗೊಳ್ಳುವಂಥದ್ದು, ಬಿಸಿ ಬಿಸಿ ಊಟನ ಪ್ಲಾಸ್ಟಿಕ್ಗಳಲ್ಲಿ ಕನ್ಸ್ಯೂಮ್ ಮಾಡೋದು, ಇದೆಲ್ಲ ಅಫ್ಕೋರ್ಸ್ ಫಿಸಿಕಲ್ ಬಾಡಿಲಂತೂ ಡ್ಯಾಮೇಜ್ ಮಾಡೇ ಮಾಡುತ್ತೆ. ಬಟ್ ಅದರ ಜೊತೆಯಲ್ಲಿ ನಿಮ್ಮ ಎನರ್ಜಿ ಲೆವೆಲ್ಸ್ಗೂ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಸ್ಪಿರಿಚುವಲ್ ಇರೋರು ಈ ವಿಚಾರದ ಬಗ್ಗೆನೂ ಸ್ವಲ್ಪ ಕಾನ್ಷಿಯಸ್ ಆದರೆ ಎನರ್ಜಿ ಬಗ್ಗೆ ನೀವು ಹೆಚ್ಚು ಸೆನ್ಸಿಟಿವ್ ಆಗಬಹುದು, ಹೆಚ್ಚು ಮಾಡಿಕೊಳ್ಳಬಹುದು ಅದನ್ನು.